ನಮಸ್ತೆ. ಇದು ಶ್ರೀ ಗುರುರಾಜ್ ಖಾರ ಸ್ವೀಟ್ ಅಂಗಡಿ. ಅಲ್ಲೋ ಒಂದು ನಿಮಿಷ ನಿಂತ್ಕೊಳ್ಳಿ, ಏನಾದರೂ ತಗೋಬೇಕು ಅಂತ. 10 ರೂಪಾಯಿ ಇಟ್ಕೊಳ್ಳಿ ಕೈಯಲ್ಲಿ ಸಾಕು. 10 ರೂಪಾಯಲ್ಲಿ ನಿಮ್ಗೆ ಏನೋ ಒಂದು ಬಜ್ಜಿನೋ ವಡೆನೋ ಏನೋ ಒಂದು ತಗೋಬೇಕು ಅಂತ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಒಂದು ನಿಮಿಷ 2 ನಿಮಿಷ ಏನಾದರೂ ನೀವು ಜಾಸ್ತಿ ನಿಂತ್ಕೊಂಡ್ರೆ ಫ್ರೀಯಾಗಿ ಒಂದು ವಡೆ ಇಲ್ಲ ಮಿಕ್ಸರ್ ಸಿಗುತ್ತೆ. ಆ ತಾತ ಹೆಂಗೆ ಅಂದರೆ ಬಂದು ಕಾಸು ಕೊಟ್ಟು ಈಸ್ಕೊಂಡು ಹೊರಟ್ರೆ ಸರಿ, ಏನಾದರೂ ಸ್ವಲ್ಪ 1 ನಿಮಿಷ ಕಾಯಿಸಿದ್ರೆ ಸಾಕು, ಅಲ್ಲೇ ಒಂದು ವಡೆನೋ ಒಂಚೂರು ಮಿಕ್ಸರ್ ಇಟ್ಟಿರ್ತಾರೆ, ಅದು ಎತ್ತೀವಿ ಅಲ್ಲಿ ನಿಂತಿರೋರಿಗೆಲ್ಲ ಒಂದೊಂದು ಕೊಡ್ತಾರೆ. ತಗೊಳ್ಳಿ, ತಿಂತಾಯಿರಿ, 1 ನಿಮಿಷ ಇರಿ, ಹೊಟ್ಟೆ ಬಿಸಿ ಸಿಗುತ್ತೆ ಅಂತ ಹೇಳಿ ನಿಲ್ಲಿಸಿ ಸುಮ್ಮನೆ ನಿಂತ್ಕೋತಾರಲ್ಲ ಅಂತ ಹೇಳಿ ಒಂದು ವಡೆನ ಒಂದಷ್ಟು ಮಿಕ್ಸರ್ ಕೈ ಕೊಟ್ಬಿಡ್ತಾರೆ. ಒಂದು ವಡೆ ಒಂದು ಸ್ವಲ್ಪ ಮಿಕ್ಸರ್ ಕೈ ಕೊಟ್ಟು ತಿನ್ಕೊಂಡೆ ಅವರು ನೋಡ್ತಾ ನಿಂತ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಬಿಸಿ ಬಿಸಿ ಬಜ್ಜಿನ ವಡೆನೋ ಅಲ್ಲಿ ಬೀಳುತ್ತೆ. ಇಲ್ಲ ಮಿಕ್ಸರ್ ಏನು ಬೇರೆ ಏನಾದರೂ ಯಾರಾದರೂ ಏನೋ ಬೇಕು ಅಂದರೆ ಅಲ್ಲಿ ಕೊಡ್ತಾಯಿರ್ತಾರೆ. ಅಲ್ಲಿ ಈ ಅಂಗಡಿಯಲ್ಲಿ ಸ್ವೀಟು, ಖಾರ, ಬಜ್ಜಿ, ವಡೆ ಇಷ್ಟು ಸಿಗುತ್ತೆ. ಅದರಲ್ಲಿ ಸಾಯಂಕಾಲದ ಹೊತ್ತು ವಿಶೇಷ ಏನಪ್ಪ ಅಂದರೆ ಬಜ್ಜಿ ವಡೆ. ಆಂಬೊಡೆ ಚಿಕ್ಕದು ಒಳ್ಳೆ ಗೋಲಿ ಇದ್ದಾಗಿರುತ್ತೆ. ಒಂದು ತಿಂದು ನೋಡಿ ಎಷ್ಟು ಟೇಸ್ಟ್ ಇದೆ ಅಂತ. ತಾತ ಇವ್ರಿಗೆ ತಾತ ಬಜ್ಜಿ ಅಂಗಡಿ, ಖಾರ ಅಂಗಡಿ ಅಂತಲೇ ಹೆಸರು. ಇಲ್ಲಿರೋರೆಲ್ಲ ತಾತ ಬಜ್ಜಿ ಅಂಗಡಿಗೆ ಹೋಗ್ಬೇಕು ಅಂತೇಳಿ ಬರ್ತಾರೆ. ಜನನೂ ಅಷ್ಟೇ, ಅಲ್ಲಿ ನಿಂತ್ಕೊಂಡು ಕಾದು ಯಾರು ಬಿಡೋದಿಲ್ಲ. ಅಲ್ಲೇ ನಿಂತು ಕಾಸು ಕೊಟ್ಟು ಈಸ್ಕೊಂಡು ತಿಂದ್ಕೊಂಡೇ ಹೋಗೋದು, ಮನೆಗಳಿಗೂ ತೊಗೊಂಡೋಗ್ತಾರೆ. ಒಂದ್ಸಲ ಬನ್ನಿ, ವಿಸಿಟ್ ಮಾಡಿ, ತಾತನ ನೋಡಿ, ತಾತ ಏನು ಮಾಡ್ತಾರೆ ನೋಡಿ. ತಾತ ನಿಮಗೆ ಫ್ರೀಯಾಗಿ ಏನು ಕೊಡ್ತಾರೆ ನೋಡಿ, ತಗೊಂಡು ಹಂಗೆ ತಿನ್ಕೊಂಡು, ಅದು ಏನು ಫ್ರೀ ಕೊಡ್ತಾರೆ ಅದು ತಿನ್ಕೊಂಡು ಹೊಡಿ. ತೊಗೊಂಡಲ್ಲಿ ಲೈನಾಗಿ ನಿಂತಿರ್ತಾರೆ. ಪಕ್ಕದಲ್ಲಿ ನೋಡಿ, ಪಕ್ಕದಲ್ಲಿ ನಿಂತ್ಕೊಂಡು ಯಾರಾದರೂ ತಿಂತಾ ಇರ್ತಾರೆ. ಇಲ್ಲಿ ನೋಡಿ, ತಿಂದು ಮುಗಿಸ್ಕೊಂಡು ನೀರು ಕುಡ್ಕೊಂಡು ಹೊರಟ್ರೆ ಯಾರು. ಹಾಗೆ ಒಂದು ಸಲ ವಿಸಿಟ್ ಮಾಡಿ ತಾತ ಅಂಗಡಿಗೆ. ತಾತ ಖಾರ ಅಂಗಡಿ ಇದು ಉಮಾ ಥಿಯೇಟ್ರು ಪಕ್ಕದಲ್ಲೇ ಇದೆ. ಇದು ಅಡ್ರೆಸ್ಸು ಬಂದು ಅನುಪಮ್ ಅಪೂರ್ವ ರೋಡು, ಚಾಮರಾಜಪೇಟೆ, ಬೆಂಗಳೂರು. ಫಸ್ಟು ಉಮಾ ಥಿಯೇಟ್ರ್ ಇತ್ತು, ಅದು ಎದುರಲ್ಲಿ ಉಮಾ ಥಿಯೇಟ್ರ್ ಎದುರುಗಡೆನೇ ಇದೆ. ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ, ದಯವಿಟ್ಟು ಎಲ್ಲರೂ.